ನನಗೆ ನಾನು ಬೀಜದಿಂದ ಬೆಳೆದೆನೆಂದು ಅರ್ಥವಾಯಿತು. ಆದರೆ ನಾನು ಮೊದಲಿಗೆ ಬೀಜ ಹೇಗಾಗಿದ್ದೆ? ಪ್ರಶ್ನೆಗಳಿಂದ ತುಂಬಿದ ನಿನ್ನನ್ನು ನೋಡಲು ಬಹಳ ಸಂತೋಷವಾಗುತ್ತದೆ. ಆಗಲಿ, ನೀನು ನನ್ನಂತೆ ಹೂವನ್ನು ಬೆಳೆಸಿದಾಗ ಆ ಹೂವು ಕೆಲವು ಭಾಗಗಳನ್ನು ಹೊಂದುತ್ತವೆ. ಅವು ಇಂತಹ ಕ್ರಿಯೆಯಲ್ಲಿ ತೊಡಗಿಕೊಳ್ಳುತ್ತವೆ. ಆ ಕ್ರಿಯೆಯು ಇಂಥ ಬೀಜಗಳ ಸೃಷ್ಟಿಗೆ ಬಹಳ ಮುಖ್ಯವಾದದ್ದು. ಕುತೂಹಲವಾಗಿದೆ. ಆದರೆ ಅದು ಹೇಗೆ ಕೆಲಸ ಮಾಡುತ್ತೆ? ಈ ಕ್ರಿಯೆಯನ್ನು ಪರಾಗಣ ಎನ್ನುತ್ತಾರೆ. ಇದನ್ನು ನಿನಗೆ ವಿವರವಾಗಿ ತಿಳಿಸಿಕೊಡುತ್ತೇನೆ. ಪರಾಗಣ ಬಹಳ ಮುಖ್ಯವಾದುದು. ಅದು ಹೊಸ ಬೀಜೋತ್ಪತ್ತಿಗೆ, ಆ ಮೂಲಕ ಹೊಸ ಸಸ್ಯಗಳು ಬೆಳೆಯಲು ಕಾರಣವಾಗುತ್ತದೆ. ಆದರೆ ಈ ಪರಾಗಣ ಹೇಗೆ ಕಾರ್ಯನಿರ್ವಹಿಸುತ್ತದೆ? ಮೊದಲಿಗೆ ಹೂವಿನಿಂದ ಇದೆಲ್ಲವೂ ಪ್ರಾರಂಭವಾಗುತ್ತದೆ. ಹೂವಿನ ಸಸ್ಯಗಳು ವಿವಿಧ ಭಾಗಗಳನ್ನು ಹೊಂದಿದ್ದು ಎಲ್ಲವೂ ಪರಾಗಣ ಕ್ರಿಯೆಯಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ. ಹೂವುಗಳಲ್ಲಿ ಕೇಸರಗಳು ಎಂಬ ಪುರುಷಾಂಗಗಳಿರುತ್ತವೆ. ಇವು ಪರಾಗ ಎಂಬ ಅಂಟುವ ಪುಡಿಯನ್ನು ಉತ್ಪಾದಿಸುತ್ತವೆ. ಹೂವುಗಳಲ್ಲಿ ಪುಷ್ಪಸ್ತ್ರೈಣಾಂಗಗಳೆಂಬ ಹೆಣ್ಣಾಂಗಗಳೂ ಇರುತ್ತವೆ. ಪುಷ್ಪಸ್ತ್ರೈಣಾಂಗದ ತುದಿಯನ್ನು ಶಲಾಕೆ ಎನ್ನುತ್ತಾರೆ. ಇದು ಬಹುತೇಕ ಅಂಟಾಗಿರುತ್ತದೆ. ಬೀಜಗಳು ಪುಷ್ಪಸ್ತ್ರೈಣಾಂಗದ ತಳದಲ್ಲಿ, ಅಂದರೆ ಅಂಡಾಣುವಿನಲ್ಲಿ ಉತ್ಪಾದಿತವಾಗುತ್ತವೆ. ಪರಾಗಣ ಆಗಲು ಪರಾಗ ಎಂಬ ಅಂಶವು ಕೇಸರಗಳಿಂದ ಶಲಾಕೆಯನ್ನು ತಲುಪಬೇಕು. ನಂತರವೇ ಮೊಟ್ಟೆಗಳ ಅಥವಾ ಅಂಡಾಣುಗಳ ಫಲೀಕರಣವಾಗಿ ತದನಂತರವೇ ಬೀಜಗಳು ಉತ್ಪತ್ತಿಯಾಗುವುದು. ಒಂದು ಸಸ್ಯದ ಕೇಸರದಿಂದ ಪರಾಗ ಎಂಬ ಅಂಶವು ಅದೇ ಸಸ್ಯದ ಶಲಾಕೆಗೆ ವರ್ಗವಾದಾಗ ಅದನ್ನು ಸ್ವಪರಾಗಣ ಎನ್ನುತ್ತಾರೆ. ಒಂದು ಸಸ್ಯದ ಕೇಸರದಿಂದ ಪರಾಗವು ಬೇರೊಂದು ಸಸ್ಯದ ಶಲಾಕೆಗೆ ವರ್ಗವಾದಾಗ ಅದನ್ನು ಪರಪರಾಗಣ ಎನ್ನುತ್ತಾರೆ. ಪರಪರಾಗಣ ಗಟ್ಟಿಮುಟ್ಟಾದ ಸಸ್ಯಗಳನ್ನು ಉತ್ಪಾದಿಸುತ್ತದೆ. ಸಸ್ಯಗಳು ಮಾತ್ರ ಒಂದೇ ಜಾತಿಯದಾಗಿರಬೇಕು. ಉದಾಹರಣೆಗೆ, ಡೇಸಿ ಸಸ್ಯದ ಪರಾಗ ಮಾತ್ರವೇ ಇನ್ನೊಂದು ಡೇಸಿ ಸಸ್ಯಕ್ಕೆ ಸೇರಬೇಕು. ಗುಲಾಬಿಯ ಅಥವಾ ಸೇಬಿನ ಮರದ ಪರಾಗದಿಂದ ಇದು ಸಾಧ್ಯವಾಗುವುದಿಲ್ಲ. ಆದರೆ ಒಂದು ಸಸ್ಯದ ಪರಾಗ ಇನ್ನೊಂದು ಸಸ್ಯಕ್ಕೆ ಹೇಗೆ ವರ್ಗವಾಗುತ್ತದೆ? ಸಸ್ಯಗಳಲ್ಲಿ ಪರಾಗಣ ಹೇಗೆ ಸಾಧ್ಯವಾಗುತ್ತದೆ? ಪರಾಗಣ ಹಲವು ರೀತಿಗಳಲ್ಲಿ ಸಾಧ್ಯವಾಗುತ್ತದೆ. ಮನುಷ್ಯರು ಒಂದು ಸಸ್ಯದ ಪರಾಗವನ್ನು ಇನ್ನೊಂದು ಸಸ್ಯಕ್ಕೆ ವರ್ಗಾಯಿಸಬಹುದು. ಸಾಧಾರಣವಾಗಿ ಸಸ್ಯಗಳು ಪ್ರಾಣಿಗಳ ಅಥವಾ ಗಾಳಿಯ ಮೇಲೆ ಪರಾಗಣಕ್ಕಾಗಿ ಅವಲಂಬಿತವಾಗುತ್ತವೆ. ಪ್ರಾಣಿಗಳೆಂದರೆ ಜೇನುಹುಳುಗಳು, ಚಿಟ್ಟೆಗಳು, ಪತಂಗಗಳು, ನೊಣಗಳು ಮತ್ತು ಜೀರುಂಡೆಗಳು ಸಸ್ಯಗಳನ್ನು ಪರಾಗಣ ಮಾಡುತ್ತವೆ. ಇದು ಆಕಸ್ಮಿಕ, ಏಕೆಂದರೆ ಅವು ಪರಾಗಣ ಮಾಡಲು ಪ್ರಯತ್ನಿಸುವುದಿಲ್ಲ. ಸಾಧಾರಣವಾಗಿ ಅವು ಸಸ್ಯಗಳ ಬಳಿ ಆಹಾರಕ್ಕಾಗಿ ಅಂಟುವ ಪರಾಗ ಅಥವಾ ದಳಗಳ ತಳದಲ್ಲಿರುವ ಸಿಹಿಯನ್ನು ಹೀರಲು ಬಂದಿರುತ್ತವೆ. ಹಾಗೆ ಹೀರುವಾಗ ಅವುಗಳು ಅಕಸ್ಮಾತ್ತಾಗಿ ಕೇಸರಗಳಿಗೆ ಉಜ್ಜಿಕೊಂಡು ಅವುಗಳ ಪರಾಗ ತಮ್ಮ ಮೇಲೆ ಮೆತ್ತಿಕೊಳ್ಳುತ್ತವೆ. ಹಾಗೆ ಇನ್ನೊಂದು ಹೂವಿನ ಬಳಿ ಹೋದಾಗ ಅವುಗಳ ಮೈ ಮೇಲೆ ಮೆತ್ತಿಕೊಂಡಿರುವ ಪರಾಗದ ಅಂಶವು ಆ ಹೂವಿನ ಶಲಾಕೆಗೆ ತಗುಲಿ ಅಂಟಿಕೊಳ್ಳುತ್ತದೆ. ಪ್ರಾಣಿಗಳಿಂದ ಪರಾಗಣಕ್ಕೆ ಒಳಗಾಗುವ ಸಸಿಗಳು ಅತ್ಯಂತ ಕಂಗೊಳಿಸುವ ಬಣ್ಣಗಳನ್ನು ಹೊಂದಿದ್ದು ದಟ್ಟ ಸುವಾಸನೆಯನ್ನೂ ಬೀರುತ್ತಾ ಮತ್ತೆ ಪರಾಗಣಕ್ಕಾಗಿ ಪ್ರಾಣಿಗಳನ್ನು ಆಕರ್ಷಿಸುತ್ತವೆ. ಸಸ್ಯಗಳು ಪರಾಗಣಕ್ಕೆ ಒಳಗಾಗುವ ಇನ್ನೊಂದು ಮಾರ್ಗ ಗಾಳಿ. ಗಾಳಿಯು ಬೀಸುವ ಮೂಲಕ ಒಂದು ಸಸ್ಯದ ಪರಾಗವನ್ನು ಇನ್ನೊಂದು ಸಸ್ಯಕ್ಕೆ ವರ್ಗಾಯಿಸುತ್ತದೆ. ಗಾಳಿಯಿಂದ ಪರಾಗಣಕ್ಕೆ ಒಳಪಡುವ ಸಸ್ಯಗಳು ಬಹುತೇಕ ಉದ್ದನೆಯ ಕೇಸರಗಳು ಹಾಗೂ ಪುಷ್ಪಸ್ತ್ರೈಣಾಂಗಗಳನ್ನು ಹೊಂದಿರುತ್ತವೆ.
ಅವುಗಳಿಗೆ ಪ್ರಾಣಿಗಳನ್ನು ಆಕರ್ಷಿಸುವ ಅವಶ್ಯಕತೆ ಇಲ್ಲದ ಕಾರಣ ಅವುಗಳ ಬಣ್ಣ ಕಡಿಮೆ ಇರುತ್ತವೆ, ಸುವಾಸನೆ ಇರುವುದಿಲ್ಲ ಮತ್ತು ಅತಿ ಚಿಕ್ಕ ದಳಗಳು ಅಥವಾ ದಳಗಳನ್ನೇ ಹೊಂದಿರುವುದಿಲ್ಲ.